ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಕಡೆಯಿಂದ ಒಂದು ವೆರಿ ಬಿಗ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು 25-26 ಅಕಾಡೆಮಿಕ್ ಇಯರ್ SSP ಸ್ಕಾಲರ್ಶಿಪ್ ಕಡೆಯಿಂದ. ಸೊ ಆ ಬಿಗ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇಂಫಾರ್ಮೇಟಿವ್ ಆಗಿರುತ್ತೆ. ಜೊತೆಗೆ ಒಂದಿಷ್ಟು ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮಗೂ ಗೊತ್ತು SSP ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ದು 25-26 ಅಕಾಡೆಮಿಕ್ ಇಯರ್ಗೆ ಈ ವರ್ಷ ಈಗಾಗಲೇ ಸ್ಕಾಲರ್ಶಿಪ್ ಆದರೆ ಸ್ಟಾರ್ಟ್ ಆಗಿರುವಂಥದ್ದು. ಈ ಸ್ಕಾಲರ್ಶಿಪ್ ಸ್ಟಾರ್ಟ್ ಆದಾಗಿಂದ ಸ್ಟೂಡೆಂಟ್ಸ್ ಒಂದಿಷ್ಟು ಕಮೆಂಟ್ಸನ್ನು ಮಾಡ್ತಿದ್ದಾರೆ, ಯಾಕೆ ಇಷ್ಟು ಬೇಗ ಸ್ಟಾರ್ಟ್ ಆಗಿಬಿಟ್ಟಿದೆ, ನಮಗೆ ಲಾಸ್ಟ್ ಇಯರ್ ಅಮೌಂಟ್ ಸ್ಯಾಂಕ್ಷನ್ಸನ್ನೇ ಇನ್ನೂ ಆಗಿಲ್ಲ, ಲಾಸ್ಟ್ ಇಯರ್ ಅಮೌಂಟ್ ಇನ್ನೂ ಕ್ರೆಡಿಟೇ ಆಗಿಲ್ಲ, ಅವಾಗೇ ನೋಡಿದ್ರೆ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಅಲ್ಲ, ರೀಸನ್ ಏನು ಅಂತ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ರು. ರೀಸನ್ ಏನು ಅಂತ ಅಂದರೆ ನೋಡಿ, ಪ್ರತಿ ವರ್ಷವೂ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಸಹ ಒಂದು ಸ್ಕಾಲರ್ಶಿಪ್ ಆದರೆ ಸ್ಟಾರ್ಟ್ ಆಗುತ್ತೆ. ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಅಬ್ಸರ್ವ್ ಮಾಡೋದಾದರೆ ಈಗಾಗಲೇ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿದೆ. ಬಟ್ ಕೌನ್ಸಿಲಿಂಗ್ ಮೂಲಕ ಹೋಗುವಂಥ ಸ್ಟೂಡೆಂಟ್ಸಿಗೆ ಡಿಲೇ ಆಗುತ್ತೆ. ಬಟ್ ಅದೇನು ಪ್ರಾಬ್ಲಮ್ ಇಲ್ಲ. 25-26 ಅಕಾಡೆಮಿಕ್ ಇಯರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೋ ಆವಾಗಿಂದ ಸ್ಕಾಲರ್ಶಿಪ್ಪನ್ನು ಸ್ಟಾರ್ಟ್ ಮಾಡ್ಕೋತಾರೆ. ಬಟ್ ಇನ್ನೊಂದೇನು ಅಂತ ಅಂದರೆ, ನಿಮಗೆ ಲಾಸ್ಟ್ ಇಯರ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸ್ಕಾಲರ್ಶಿಪ್ ಸ್ಟಾರ್ಟ್ ಮಾಡದೇ ಇರೋದಾಗಲಿ, ಇಲ್ಲ ಅಂತಂದರೆ ಲಾಸ್ಟ್ ಇಯರ್ ಅಮೌಂಟ್ಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ವರ್ಷ ಬರದೇ ಇರೋದಾಗಲಿ, ಇದು ಯಾವುದೂ ಸಹ ನಡೆಯೋದಿಲ್ಲ. ಈ ಒಂದು SSP ಸ್ಕಾಲರ್ಶಿಪ್ಪಲ್ಲಿ ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ ಅಂತಂದರೆ, ಪ್ರತಿ ವರ್ಷವೂ ಸಹ ಈ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಸ್ಟೂಡೆಂಟ್ ಅಪ್ಲೈ ಮಾಡ್ತಾರೆ. ಸ್ಟೂಡೆಂಟ್ ಅಪ್ಲೈ ಮಾಡಿದಾದ್ಮೇಲೆ ಸ್ಟೂಡೆಂಟ್ದು ಎಲ್ಲ ಡೀಟೇಲ್ಸು ಕರೆಕ್ಟ್ ಇದೆ ಏನೋ ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಷನನ್ನು ಮಾಡಿ ಎಲ್ಲನೂ ಸಹ ಒಂದು ಸೈಡಿಗೆ ಇಡ್ತಾರೆ. ಯಾವಾಗ ಗೌರ್ಮೆಂಟ್ ಕಡೆಯಿಂದ ಫಂಡ್ಸನ್ನು ರಿಲೀಸ್ ಮಾಡ್ತಾರೋ ಆವಾಗ ನಿಮ್ಮೆಲ್ಲರ ಒಂದು ಖಾತೆಗಳಿಗೆ ಬರುತ್ತೆ. ನೀವು ಅಬ್ಸರ್ವ್ ಮಾಡೋದಾದರೆ 23-24 ಅಕಾಡೆಮಿಕ್ ಇಯರಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬಂದಿರಲಿಲ್ಲ. ಅಂತಹ ಸ್ಟೂಡೆಂಟ್ಸ್ಗೆ ಈ ವರ್ಷದಲ್ಲಿ ಅಮೌಂಟ್ ಆದರೆ ಬಂದಿದೆ. ಸೊ ಹಾಗಾಗಿ ಅಪ್ಲೈ ಮಾಡೋದಂತೂ ಪ್ರತಿಯೊಬ್ಬರೂ ಸಹ ಅಪ್ಲೈ ಮಾಡಿ. ನಿಮಗೆ ಲಾಸ್ಟ್ ಇಯರ್ ಬಂದಿಲ್ಲ, ಅದರ ಲಾಸ್ಟ್ ಇಯರ್ ಬಂದಿಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಎಲಿಜಿಬಲ್ ಇದ್ದೀರಾ ಅಂತ ಅಂದರೆ, ಲಾಸ್ಟ್ ಇಯರ್ ಬಂದಿಲ್ಲ ಅಂತಂದ್ರೂ ಈ ವರ್ಷದ ಅಪ್ಲೈ ಮಾಡಿ. ಬೇಕಿದ್ರೆ ಈ ವರ್ಷ ಅಮೌಂಟ್ ಫಸ್ಟ್ ಬಂದು ಮತ್ತು ಲಾಸ್ಟ್ ಇಯರ್ದು ಮತ್ತು ನೆಕ್ಸ್ಟ್ ಆದರೆ ಬರ್ಬೋದು. ಸೊ ಈ ರೀತಿ ಪ್ರೋಸೆಸ್ ಆದರೆ ನಡೆಯುತ್ತೆ. ಯಾವಾಗ ಫಂಡ್ಸ್ ರಿಲೀಸ್ ಆಗುತ್ತೋ ಆವಾಗ. ಹಾಗಾಗಿ ನೀವು ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡಿ, ಓಕೆನಾ. ಈಗ SSP ಸ್ಕಾಲರ್ಶಿಪ್ಪಲ್ಲಿ ಬಂದಿರುವಂತಹ ವೆರಿ ಬಿಗ್ ಅಪ್ಡೇಟ್ ಏನು ಅಂತ ಅಂದರೆ, ನೀವು ssp.postmatric.karnataka.gov.in ಲಾಗಿನ್ ಆಗಿ ಮೇಲೆ ಸ್ಕ್ರೋಲ್ ಆಗ್ತಾ ಬಂದರೆ ಇಷ್ಟು ದಿನಾನು ಸಹ ನಿಮಗೆ ಲಾಸ್ಟ್ ಡೇಟ್ ಬಗ್ಗೆ ಸ್ಟೂಡೆಂಟ್ಸಿಗೆ ತುಂಬ ಗೊಂದಲ ಆದರೆ ಇದೆ, ಓಕೆನಾ. ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಇನ್ನೂ ಕಾಲೇಜಸ್ಗೆ ಜಾಯ್ನ್ ಆಗಿಲ್ಲ, ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಕಾಲೇಜಸ್ಗೆ ಜಾಯ್ನ್ ಆಗಿದ್ದರು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ಯಾಕೆ ಅಂತ ಅಂದರೆ, ಅವರಿಗೆ ಲಾಸ್ಟ್ದು ಒಂದು ರಿಸಲ್ಟ್ ಆದರೆ ಬಂದಿಲ್ಲ, ಲಾಸ್ಟ್ ಸೆಮ್ದಾಗಿರ್ಬೋದು, ಇಲ್ಲ ಅಂತಂದರೆ ಒಂದು ಲಾಸ್ಟ್ ಇಯರ್ದಾಗಿರ್ಬೋದು, ಈ ರೀತಿ ಪ್ರಾಬ್ಲಮನ್ನೆಲ್ಲನೂ ಸಹ ಫೇಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಿಮಗೆ ಲಾಸ್ಟ್ ಡೇಟ್ ಬಗ್ಗೆ ತುಂಬ ಕನ್ಫ್ಯೂಸ್ ಇದೆ, ಬೇಗ ಕ್ಲೋಸ್ ಆಗಿಬಿಡುತ್ತಾ ಏನು ಅಂತ ಹೇಳ್ಬಿಟ್ಟು. ಸೊ ಈಗ SSP ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಹಿಯರ್ ಅಂತ ಇದೆ. ಇಲ್ಲಿ ಇಷ್ಟು ದಿನ ಕ್ಲಿಕ್ ಮಾಡಿದ್ರೆ ಯಾವುದೇ ಥರದ ಅಪ್ಡೇಟ್ ತೋರಿಸಿರಲಿಲ್ಲ. ಬಟ್ ಈಗ ಸದ್ಯಕ್ಕೆ 3 ಡಿಪಾರ್ಟ್ಮೆಂಟ್ಸ್ದು ಅಪ್ಡೇಟ್ ಆಗಿದೆ. ಒಂದು ಬಂದು ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಆ್ಯಂಡ್ ಇನ್ನೊಂದು ಬಂದು ಆರ್ಯ ವೈಶ್ಯ ಇಲಾಖೆಯ ಮೆಟ್ರಿಕ್ ನಂತರದ್ದು, ಇನ್ನೊಂದು ಬಂದು ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ್ದು. ನೋಡಿ, ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸು ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ರು, ನಿಮಗೆ ಈ ಒಂದು ಮೆಟ್ರಿಕ್ ನಂತರದ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 30/9/2025 ಅಂದರೆ ನೆಕ್ಸ್ಟ್ ತಿಂಗಳು 30ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿರುವಂಥದ್ದು. ಸೊ ಅಲ್ಲಿಯವರೆಗೂ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂದರೆ ರಿಸಲ್ಟ್ ಬರುತ್ತೆ, ಅಕಾಡೆಮಿಕ್ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ ಅಂದರೆ ಅಕಾಡೆಮಿಕ್ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ, ಯಾವುದಾದ್ರೂ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿಲ್ಲ, ಕಾಲೇಜಸ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಪ್ರತಿಯೊಂದೂ ಸಹ ಎಲ್ಲ ಕಂಪ್ಲೀಟ್ ಆಗುತ್ತೆ. ಒಂದಂತೂ ನೆನ್ಪಿಟ್ಕೊಳ್ಳಿ, ಈ ಒಂದು ಕರ್ನಾಟಕದಲ್ಲಿ ಕೊಡುವಂಥ SSP ಸ್ಕಾಲರ್ಶಿಪ್ ಬಂದುಬಿಟ್ಟು ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ ಸಿಗಲಿ, ಪ್ರತಿಯೊಬ್ಬರು ಅಪ್ಲೈ ಮಾಡಲಿ ಅಂತ ಹೇಳಿಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಏನಾಗುತ್ತೆ ಅಂತಂದರೆ ಲಾಸ್ಟ್ ಡೇಟ್ಸನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಬಟ್ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ ಅಂತ. ಇದು ಸ್ಟಾರ್ಟ್ ಆಗಿ ಅಪ್ರಾಕ್ಸಿಮೇಟ್ಲಿ ನನ್ನ ಗೆಸ್ ಪ್ರಕಾರ ಒಂದು ತಿಂಗಳು ಈಗಾಗಲೇ ಕಂಪ್ಲೀಟ್ ಆಗಿದೆಯೋನಾ, ಇನ್ನೂ ಸಹ 2 ಮಂತ್ಸ್ ಆದರೆ ಟೈಮ್ ಇರುವಂಥದ್ದು. 2 ಮಂತ್ಸ್ ಅಂತ ಅಂದರೆ ಈ ಮಂತಲ್ಲಿ ಆಲ್ರೆಡಿ ಒಂದು 10 ಡೇಸ್ ಆಗಿದೆ. ಬಟ್ ನಿಮ್ಗೆ ಇಲ್ಲಿ ಇನ್ನೂ ಸಹ ಇರುವಂಥದ್ದು ಎಷ್ಟು ಡೇಸು, 40 ಡೇಸ್ ಟೈಮ್ ಇದೆ. ಸೊ ಹಾಗಾಗಿ ನೀವು SSP ಸ್ಕಾಲರ್ಶಿಪ್ಗೆ ಪ್ರತಿಯೊಬ್ಬರು ಅಪ್ಲೈ ಮಾಡ್ಕೊಳ್ಳಿ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುವಂಥ ಸ್ಟೂಡೆಂಟ್ಸು, ನೀವು ಡಿಗ್ರಿ ಆಗಿರಲಿ, PUC ಆಗಿರಲಿ, ನೀವು ಯಾವುದೇ ಕೋರ್ಸನ್ನು ಮಾಡ್ತಾ ಇರಲಿ, ಇದಕ್ಕೆ ಎಲಿಜಿಬಿಲಿಟಿ ಗೊತ್ತಿಲ್ಲ ಅಂತ ಅಂದರೆ ಮತ್ತೆ ಹೇಳ್ತಿದ್ದೀನಿ ನೋಡಿ. ಎಲಿಜಿಬಿಲಿಟಿ ಬಂದುಬಿಟ್ಟು ನೀವು ಮಸ್ಟ್ ಬಿ ಕರ್ನಾಟಕ ರೆಸಿಡೆನ್ಸ್ ಆಗಿರಬೇಕು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮ್ಮ ಒಂದು ಆನ್ಯಲ್ ಇನ್ಕಮ್ ಬಂದುಬಿಟ್ಟು ಬಿಲೋ 8 lakh ಇರಬೇಕು. ನೀವು ಯಾವುದೇ ಕೋರ್ಸ್ ಮಾಡ್ತೀರಿ ಒಂದು ಸ್ಕಾಲರ್ಶಿಪ್ಸ್ಗಾದರೆ ಅಪ್ಲೈ ಮಾಡ್ಕೋಬೋದು, ಓಕೆನಾ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು ಅಪ್ಲೈ ಮಾಡ್ಬೋದು ಅಂತಂದರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಟ್ರೈ ಮಾಡಿ, ಓಕೆನಾ. ಈ ಒಂದು ಸ್ಕಾಲರ್ಶಿಪ್ಗೆ ಈಗ ಲಾಸ್ಟ್ ಡೇಟ್ ಬಗ್ಗೆ ನೀವು ಯಾರು ಇನ್ನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. 9ನೇ ತಿಂಗಳು 30ನೇ ತಾರೀಕುವರೆಗೂ ಕೊಟ್ಟಿರುವಂಥದ್ದು. ನೀವು ಯಾರಾದರೂ ಕೇಳೋದೇ ಆದರೆ ನಮ್ಮದು ಕೌನ್ಸಿಲಿಂಗ್ ಇನ್ನೂ ಲೇಟ್ ಆಗುತ್ತಲ್ವಾ, ನಾನು PGCET ಕೌನ್ಸಿಲಿಂಗ್ ಅಂಡರಲ್ಲಿ ಬರ್ತೀನಿ, ಇನ್ನೂ ಲೇಟ್ ಆಗುತ್ತೆ, ನನಗೆ ಮತ್ತೆ ಅವಕಾಶ ಕೊಡ್ತಾರ ಅಂತ ಅಂದ್ರೆ ನೋಡಿ, ಯಾವ ಕೌನ್ಸಿಲಿಂಗ್ ಲೇಟ್ ಆಗುತ್ತೋ ಒಂದು KE ಕಡೆಯಿಂದ ನಡೆಸ್ಕೊಡುವಂಥದ್ದು ಅದು ಕರ್ನಾಟಕ ಅಂಡರಲ್ಲೇ ಬರುತ್ತಲ್ವ, ಗೌರ್ಮೆಂಟ್ ಅಂಡರಲ್ಲೇ. ಈಗ ಏನಾದರೂ ನಿಮ್ಮದು ಕೌನ್ಸಿಲಿಂಗ್ ಲೇಟ್ ಆಯಿತು ಅಂತಂದರೆ ಅಲ್ಲಿಂದ ಅಲ್ಲಿಗೆ ಡಿಪಾರ್ಟ್ಮೆಂಟಿಗೆ ಒಂದು ಇನ್ಫಾರ್ಮೇಷನ್ ಹೋಗುತ್ತೆ. ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ ಕೇವಲ PGCET ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡೋದಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ.
ಈ ಥರ ಎಲ್ಲ ಇರುತ್ತೆ. ಸೊ ನೀವೇನು ಮಾಡ್ತೀರಾ ಅಂತ ಅಂದ್ರೆ, ಈಗ ನಿಮ್ಮದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಆಗ್ತಿದೆ, ನೀವು ಎಲಿಜಿಬಲ್ ಇದ್ದೀರಾ, ನಿಮ್ಮ ಕೋರ್ಸ್ ಅವ್ರದ್ದು ಆಗ್ತಿದೆ ಅಂತ ಅಂದ್ರೆ ಹೋಗಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಬಿಡಿ. ನಿಮ್ಗೆ ನೀವು 100% ಸೇಫ್ ಇರ್ತೀರಾ. ಓಕೆನಾ, ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ಏನಾದರೂ ಆಗ್ತಾನೆ ಇಲ್ಲ ಅಪ್ಲೈ ಮಾಡೋದಕ್ಕಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಈಗಾಗಲೇ 25-26 ಅಕಾಡೆಮಿಕ್ ಇಯರ್ಗೆ ಯಾರೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಜೊತೆಗೆ ಅಪ್ಲೈ ಮಾಡೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ ಅದಕ್ಕೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಓಕೆನಾ, ಇದು ಇವತ್ತಿನ SSP ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ಥರದ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.